ನಮ್ಮ ಪಕ್ಕದ ಮನೆ ಆಂಟಿ ಬಾಡಿಗೆಗೆ ಬಂದಾರಿ ಅವ್ರ ಕೇರಳದವ್ರು. ಸೊ ಅವ್ರ ಕೂದಲು ಇಷ್ಟು ಉದ್ದದಪ್ಪ ಸಿಲ್ಕಿ ಶೈನಿ ಅದಾವ ಅಂದ್ರೆ ನೆದರ ಆಗ್ಬೇಕು ರೀ, ಅಷ್ಟು ಚಂದ ಅದಾವ. ನಾವೊಂದು 15 ದಿನ ಆದಮೇಲೆ ಅವ್ರ ಮನೆಗೆ ಒಳಗಡೆ ಹೋಗಿದ್ದೆ, ಏನು ಮಾಡ್ಲಿಕ್ಕತ್ತಾರ ಅಂಥೇಳಿ ನೋಡೋಣ ಅಂಥೇಳಿ. ಅವ್ರು ಒಂದು ಆಯಿಲ್ ಪ್ರಿಪೇರ್ ಮಾಡ್ಲಿಕ್ಕತ್ತಿದ್ರಿ. ಸೊ ಅದೇನಂತ ಕೇಳಿದಾಗ ಅವರು ಇದು ನನ್ನ ಸೀಕ್ರೆಟ್ ಆಯಿಲ್ ಅಂತ ಹೇಳಿದ್ರೆ. ಸೊ ನನಗೂ ತೋರಿಸ್ಕೊಟ್ರೆ ಹೆಂಗೆ ಮಾಡೋದು, ಯಾವ ಥರ ಇದನ್ನು ಯೂಸ್ ಮಾಡ್ಬೇಕು, ಆಮೇಲೆ ಅದ್ರೊಳಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತೇಳಿ. ಸೊ ಇವತ್ತಿನ ಒಂದು ಆಯಿಲ್ ಸೂಪರ್ ಆಗಿರುವಂಥ ಒಂದು ಮನೆ ಮದ್ರಿ. ಖರೇನೆ ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ, ದಪ್ಪ ಇಲ್ಲ, ಸಿಲ್ಕಿ ಇಲ್ಲ, ಶೈನಿ ಇಲ್ಲ, ಡ್ಯಾಮೇಜ್ ಇದಾವೆ, ಆಮೇಲೆ ಬಿಳಿ ಕೂದಲಾಗ್ತವೆ. ಸೊ ಎಲ್ಲದಕ್ಕೂ ಒಂದು ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಸೊಲ್ಯೂಷನ್ ರೀ ಇದೆಲ್ಲ ಒಂದು ಹೇರ್ ಪ್ರಾಬ್ಲಮಿಗೆ. ಸೊ ನಡೀರಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಂದುಬಿಡೋನು. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ಲಾಗ ಏನು ಮಾಡಬಾರ್ದು ಹೋಗಬಾರ್ದು. ಸೊ ಇದು ಬರೀ ಕೂದಲು ಉದುರೋದು ನಿಲ್ಲಿಸೋದು ಅಲ್ದನ ನಿಮ್ಮ ತಲೆಯಲ್ಲಿ ರೀಗ್ರೋತ್ ಆಗುತ್ತೆ ಕೂದಲದ್ರಿ. ಎಲ್ಲಿ ಕೂದಲು ಇರೋದಿಲ್ಲ, ಬಾಂಡ್ಲಿ ಇರುತ್ತೆ, ಅದೆಲ್ಲ ಇಲ್ಲಿ ಫುಲ್ಫಿಲ್ ಆಗ್ತಾ ಬರುತ್ತೆ. ಆಮೇಲೆ ಕೂದಲು ನೀವು ಡೈ ಖರೀದಿ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಬಿಳಿ ಕೂದಲು ಇದು ಸಹಿತ ಅದನ್ನು ಕಪ್ಪು ಮಾಡುವಂಥ ಕೆಲಸ ಮಾಡುತ್ತೆ ಇದು. ಆಲ್ ಇನ್ ಒನ್ ಅಂತ ಹೇಳ್ಬೋದು ರೀ ಇದನ್ನು. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು. ನಾವಿಲ್ಲಿ ₹0 ಖರ್ಚೊಳಗೆ ಈ ಆಯಿಲ್ನ ರೆಡಿ ಮಾಡ್ಲಿಕ್ಕತ್ತೀನಿ. ಅದು ಕಿಚನ್ ಒಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡ್ರಿ. ಸೊ ನಾ ಇಲ್ಲಿ ಈರುಳ್ಳಿ ಸಿಪ್ಪೆ ತೊಗೊಳಿಕತ್ತೀನಿ. ನಾ ಇಲ್ಲಿ ಈರುಳ್ಳಿ ತೊಗೊಳಿತಿಲ್ಲ. ಸೊ ಈರುಳ್ಳಿ ಸಿಪ್ಪೆ ಒಳಗೆ ಇಷ್ಟೊಂದು ಒಳ್ಳೆಯ ಒಂದು ಅಂಶ ಅದ ರೀ ಖರೇನ ನಮ್ಮ ಕೂದಲಕ್ಕೆ. ಇದನ್ನು ನಾವು ವೇಸ್ಟ್ ಅಂಥೇಳಿ ಒಗಿತಿರ್ತೀವಿ, ಎಸಿತಿರ್ತೀವಿ ಡಸ್ಟ್ಬಿನ್ಗೆ. ಅದನ್ನೇ ಇವತ್ತು ನಾವು ಇಲ್ಲಿ ಯೂಸ್ ಮಾಡಿಕೊಂಡು ನಮ್ಮ ಒಂದು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಲಿಕ್ಕತ್ತೀರಿ. ನೀವು ₹1000 ದುಡ್ಡನ್ನು ಇಲ್ಲಿ ಉಳಿಸ್ಬೋದು ₹0 ಖರ್ಚೊಳಗೆ. ಅದು ಡಸ್ಟ್ಬಿನ್ಗೆ ಎಸೆಯೋಕೆ ಇಟ್ಟಿರುವಂಥ ವಸ್ತುಗಳನ್ನು, ಥಿಂಗ್ಸ್ನ ಯೂಸ್ ಮಾಡ್ಕೊಂಡು ನಾವು ಇವತ್ತು ಈ ಒಂದು ಆಯಿಲ್ನ ಮಾಡಿ ತೋರಿಸ್ಲಿಕ್ಕತ್ತೀನಿ ರೀ ನಿಮಗೆ. ನಾ ಇಲ್ಲಿ ಕ್ವಾಂಟಿಟಿನೂ ಹೆಚ್ಚು ಕಡಿಮೆ ಮಾಡಿಕೊಡ್ರಿ, ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ. ಅಂದರೆ ಇದ್ರೊಳಗೆ ನಾವು ಏನೇನು ಹಾಕೀವಂತ ನಿಮಗೂ ಗೊತ್ತಾಗುತ್ತೆ. ಇಲ್ಲಿ ಯಾರ ಹತ್ರನೂ ಅಷ್ಟೊಂದು ಟೈಮ್ ಇರೋಂಗಿಲ್ಲ, ಇವಾಗ ಬ್ಯುಸಿ ಲೈಫ್ ರೀ. ನೀವು ಒಂದ್ಸರಿ ನೋಡ್ಕೊಂಬಿಟ್ರಪ್ಪ ಅಂತಂದ್ರೆ ಫಟಾಫಟ್ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ಮಾಡಬಹುದು ರೀ. ಸೊ ನಾ ಇಲ್ಲಿ ಈರುಳ್ಳಿ ಸಿಪ್ಪೆನ ತೊಗೊಳಿಕತ್ತೀನಿ. ನೀವು ಮೊದಲೇ ಹೇಳ್ದೇನೆ ಕ್ವಾಂಟಿಟಿ ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡ್ರಿ. ನಾವು ಒಂದು ಬೊಗಸೆ ಅಂತ ಹೇಳ್ತೇವಲ್ಲ ಅಷ್ಟು ಈರುಳ್ಳಿ ಸಿಪ್ಪೆನ ಇಲ್ಲಿ ತೊಗೊಂಡೀನಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾವಿಲ್ಲಿ ಮೆಂತ್ಯ ಕಾಳು ರೀ. ಮೆಂತ್ಯ ಕಾಳು ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಒಂದು ನಿಮಗೆ ಜಾಸ್ತಿ ಬೇಕಪ್ಪ ಅಂತಂತಂದ್ರೆ, ತಿಳ್ಕೊಬೇಕು ಅಂತಂದ್ರೆ ಹೋಗಿ ಗೂಗಲ್ನ ಸರ್ಚ್ ಮಾಡಿರಿ. ನಾ ಇಲ್ಲಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೋ ಸಲುವಾಗಿ ಸ್ವಲ್ಪ ಸಣ್ಣದಾಗಿ ಹೇಳೀನಿ. ಈ ಮೆಂತ್ಯ ಕಾಳು ನಮ್ಮ ಕೂದಲನ್ನು ರೀಗ್ರೋತ್ ಮಾಡುತ್ತೆ, ನಮ್ಮ ಕೂದಲನ್ನು ಉದುರೋದು ನಿಲ್ಲಿಸುತ್ತೆ, ನಮ್ಮ ಕೂದಲನ್ನು ಬೌನ್ಸಿ ಮಾಡುತ್ತೆ, ಸಿಲ್ಕಿ ಶೈನಿ ಮಾಡುತ್ತೆ. ಆಮೇಲೆ ನಮ್ಮ ಕೂದಲನ್ನು ದಪ್ಪ ಮಾಡುತ್ತೆ ರೀ, ತಿಕ್ನೆಸ್ ಜಾಸ್ತಿ ಮಾಡುತ್ತೆ. ಆಮೇಲೆ ಮ್ಯಾನೇಜಬಲ್ ಮಾಡುತ್ತೆ, ನಮ್ಮ ಕೂದಲಿಗೆ ಒಂದು ಹೊಳಪನ್ನು ತರುತ್ತೆ, ಚಮಕ್ ಅಂತ ಹೇಳ್ತಾರಲ್ಲ ಹೊಳಪು ಅದನ್ನು ತರುತ್ತೆ ರೀ. ಆಮೇಲೆ ನಮ್ಮ ಕೂದಲನ್ನು ಯಾವುದೇ ಕಂಡೀಷ್ನರ್ ಅದು ಹಾಕಬೇಕನ್ನೋ ಅವಶ್ಯಕತೆ ಇರೋಂಗಿಲ್ಲ ರೀ ಈ ಒಂದು ರೆಮಿಡಿನೇ ಯೂಸ್ ಮಾಡಿದಾಗ. ಸೊ ನಾ ಇಲ್ಲಿ ಒಂದು 2 ಸ್ಪೂನು ತೊಗೊಂಡೀನಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಜಿಂಜರ್ ತೊಗೊಂಡೀನಿ, ಅಂದ್ರೆ ನಾ ಇಲ್ಲಿ ಶುಂಠಿ ತೊಗೊಂಡಿರಿ. ಇವಾಗ ಬೇಸಿಗೆಗಾಲ ಅಲ್ರಿ ಇದು, ಬೆವರೆಲ್ಲ ಬಂದುಬಿಟ್ಟು ಇಚ್ಚಿನೆಸ್ ಆಗೋದು, ಸ್ಮೆಲ್ ಬರೋದು, ಬೆವರಿಗೆಲ್ಲ ಆಗ್ತಾ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಆಮೇಲೆ ಜೊತೆಗೆ ಫಸ್ಟ್ ಇದ್ರದ್ದು ಒಂದು ಒಳ್ಳೆ ಗುಣ ಏನಪ್ಪ ಅಂತಂದ್ರೆ ಕೂದಲು ಉದುರೋದನ್ನು ಜಲ್ದಿನೇ ನಿಲ್ಲಿಸುತ್ತೆ ರೀ. ಇಲ್ಲಿ ಇದನ್ನು ಸ್ವಚ್ಛವಾಗಿ ತೊಳ್ಕೊಂಡು ಒಣಗಿಸ್ಕೊಡ್ರಿ, ಅಂದ್ರೆ ಸ್ವಲ್ಪ ಬಟ್ಟೆಯಿಂದ ಒರೆಸ್ಕೊಡ್ರಿ. ಒರೆಸ್ಕೊಂಡಾದ್ಮೇಲೆ ಒಂದು 2 ಇಂಚ್ ತೊಗೊಂಡಿರಿ, ನಾ ಜಾಸ್ತಿ ಏನು ತೊಗೊಂಡಿಲ್ಲ. ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ರಿ ಅಂತ ಅದನ್ನೇ ಹೇಳಿಕತ್ತೀನಿ. ಇದನ್ನು ಚಲೋತ್ನಂಗೆ ಸಣ್ಣದಾಗಿ ಕಟ್ ಮಾಡಿಕೊಡ್ರಿ. ಕಟ್ ಮಾಡಿಕೊಂಡು ಇದನ್ನು ಸಹಿತ ನಾವು ಈರುಳ್ಳಿ ಹಾಕಿದ್ವಲ್ಲ, ಈರುಳ್ಳಿ ಮತ್ತು ಮೆಂತ್ಯ ಬೀಜ ಅದರೊಳಗೆ ಇದನ್ನು ಸಹಿತ ಹಾಕೊಂಡು ಬಿಡ್ರಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇಲ್ಲಿ ಕರಿಬೇವು ತೊಗೊಂಡೀನಿ. ಕರಿಬೇವು ಪ್ರಕೃತಿ ಮಾತೆ ನಮಗೆ ಫ್ರೀಯಾಗಿ ಕೊಟ್ಟಂಥ ಒಂದು ವರ ಗಿಫ್ಟ್ ಅಂತ ತಿಳ್ಕೊಳ್ರಿ. ತಿಳ್ಕೋದೇನೋ ಗಿಫ್ಟರಿ ಇದು ನಮಗೆ, ಇದು ಎಲ್ಲರಿಗೂ ಫ್ರೀಯಾಗಿ ಸಿಗುತ್ತೆ. ನಾನು ಮೊದಲೇ ಹೇಳೀನಿ ₹0 ಖರ್ಚೊಳಗೆ ನಾವಿಲ್ಲಿ ₹1000 ಒಂದು ರೆಮಿಡಿಯನ್ನು ಹೋಮ್ ರೆಮಿಡಿ ಮಾಡ್ಲಿಕ್ಕತ್ತೀನಿ ಅಂಥೇಳಿ. ಇದೆಲ್ಲ ಒಂದು ನಿಮ್ಮ ಹೇರ್ಸ್ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ರೀ ಇದು, ಒಂದು ಆಲ್ ಇನ್ ಒನ್ ರೀ ಇದು. ಇದು ಒಂಥರ ನಿಧಿನೇ ನಿಮ್ಮ ಕೈಗೆ ಬಂದು ಸಿಕ್ಕದ ಅಂತ ತಿಳ್ಕೊರಿ ಇವತ್ತು. ಸೊ ನಾನು ಕರಿಬೇವು ಸಹಿತ ಎಲ್ಲ ತೊಗೊಂಡೀನಿ. ಇದು ಕರಿಬೇವು ಸಹಿತ ನಮ್ಮ ಕೂದಲನ್ನು ಬ್ಲ್ಯಾಕ್ ಮಾಡೋದ್ರೊಳಗೆ, ಅಂದ್ರೆ ಕಲರ್ ಮಾಡೋದ್ರೊಳಗೆ, ಆಮೇಲೆ ನಮ್ಮ ಕೂದಲು ಉದುರದೇ ಇರೋಂಗೆ ನೋಡ್ಕೊಳ್ಳಿಕ್ಕೆ, ನಮ್ಮ ಕೂದಲು ದಪ್ಪ ಮಾಡಲಿಕ್ಕೆ ಭಾಳ ಒಂದು ಒಳ್ಳೆಯ ಒಂದು ಮಹತ್ವ ವಹಿಸುತ್ತೆ ರೀ. ಸೊ ಇನ್ನಿಷ್ಟು ನಾವು ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ ಮಿಕ್ಸಿ ಜಾರ್ ತೊಗೊರಿ ಒಂದು ಸಣ್ಣದು. ಅದಕ್ಕೆ ನೀರೆಲ್ಲ ಏನು ಹಾಕಲಿಕ್ಕೆ ಹೋಗಬಾರ್ದು, ಜಸ್ಟ್ ಹಾಗೆ ಡ್ರೈ ಇದನ್ನು ನಾವು ರುಬ್ಕೊಂಡು ತೊಗೊಂಡು ಬರೋಣ್ರಿ. ಸೊ ಇದನ್ನು ಡ್ರೈ ಆಗಿನೇ ರುಬ್ಬೋಣ್ರಿ, ಹಾಗೇ ಇದನ್ನು ನೀರು ಹಾಕಿ ರುಬ್ಲಿಕ್ಕೆ ಹೋಗಬಾರ್ದ್ರಿ. ಸೊ ಇದನ್ನು ಏನು ಮಾಡಬೇಕಪ್ಪ ಅಂತಂತಂದ್ರೆ ಇವಾಗ ಚಲೋತ್ನಂಗೆ ಸಣ್ಣಗೆ ಇದನ್ನು ನಾವು ರುಬ್ಕೊಂಡು ತೊಗೊಂಡು ಬರೋಣ್ರಿ. ಸೊ ನೋಡಿರಿ ಇಲ್ಲಿ ಎಷ್ಟು ಚಂದ ಕಾಣಿಸ್ಲಿಕ್ಕೆ ಆಮೇಲೆ ಸ್ಮೆಲ್ಲೂ ಅಷ್ಟೇ ಗಮ್ ಅಂತ ವಾಸನೆ ಬರೋದೈತಿ.
ಕಲರ್ ನೋಡಿದ್ರೆ ಹೆಂಗೆ ಅನ್ಸಾಕತ್ತೈತಿ ಗೊತ್ತ್ರಿ, ರೋಸ್ ಪೆಟಲ್ಸ್ ಹಾಕ್ದಂಗೆ ಅನ್ಸಾಕತ್ತೈತಿ. ಗಮ್ ಅಂತ ಸ್ಮೆಲ್ ಬರತ್ತೈತಿ. ಯಾಕಂದ್ರೆ ಇದ್ರೊಳಗೆ ನಾವು ಶುಂಠಿ ಯೂಸ್ ಮಾಡೀವಿ, ಆಮೇಲೆ ಮೆಂತ್ಯ ಕಾಳು ಯೂಸ್ ಮಾಡೀವಿ, ಆಮೇಲೆ ಕರಿಬೇವು ಯೂಸ್ ಮಾಡೀವಿ. ಎಲ್ಲದ್ರ ಸ್ಮೆಲ್ ಘಮ ಘಮ ಅನ್ಲಿಕ್ಕತ್ತದ ರೀ. ಕರೆನ್ ತಿನ್ಬೇಕು ಅನ್ಸಾಕತ್ತೈತಿ ಚಟ್ನಿ ಥರ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾವಿಲ್ಲಿ ಗುಡ್ಡದ ನೆಲ್ಲಿಕಾಯಿ ಆಮ್ಲ ತೊಗೊಂಡೇನಿ. ನಾ ಇಲ್ಲಿ ಒಂದು ತೊಗೊಂಡೇನಿ ರೀ. ಸೊ ಇದ್ರ ಬಗ್ಗೆ ಏನು ಹೇಳಬೇಕಪ್ಪ ಅಂತಂದ್ರೆ ಫಟಾಫಟ್ ಅಂತ ಸ್ವಲ್ಪ ಹೇಳ್ಬಿಡ್ತೇನೆ, ನೀವು ಕೇಳ್ಕೊಂಬಿಡ್ರಿ. ಈ ಆಮ್ಲ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಉದುರೋದು ಜಲ್ದಿ ನಿಲ್ಲುತ್ತೆ, ನಮ್ಮ ಕೂದಲು ತಿಕ್ನೆಸ್ ಬರುತ್ತೆ, ನಮ್ಮ ಕೂದಲಿಗೆ ಹೊಳಪನ್ನು ನೀಡುತ್ತೆ, ನಮ್ಮ ಕೂದಲನ್ನು ಉದುರದೇ ಇರೋಂಗೆ ನೋಡುತ್ತೆ. ಆಮೇಲೆ ನಮ್ಮ ಕೂದಲು ಕಪ್ಪು ಮಾಡುತ್ತೆ, ಅಂದರೆ ಕಲರ್ ಆ್ಯಡ್ ಮಾಡುತ್ತೆ. ಇವಾಗ ನೋಡಿ ಚಿಕ್ಕ ವಯಸ್ಸಲ್ಲೇ ನಮ್ಮ ಕೂದಲು ಬೆಳ್ಳಗಾಗ್ತಿರುತ್ತಲ್ಲ, ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ ಇದು. ಸೊ ನಾ ಇಲ್ಲಿ ಒಂದು ಕಬ್ಬಿಣದ ಕಡಾಯಿ ತೊಗೊಂಡೇನಿ. ಈ ಕಬ್ಬಿಣದ ಕಡಾಯಿ ಒಳಗೆ ಐರನ್ ಅನ್ನೋ ಕಂಟೆಂಟ್ ಇರೋದ್ರಿಂದ ನಮ್ಮ ಕೂದಲದ ಬುಡಕ್ಕೆ, ನಮ್ಮ ಕೂದಲದ ರೂಟ್ಸ್ಗೆ ಅದು ಹೋಯ್ತಪ್ಪ ಅಂತಂದ್ರೆ ಕೂದಲು ಉದುರೋದು ಜಲ್ದಿನೇ ನಿಲ್ಲುತ್ತೆ. ಯಾಕಂದರೆ ಎಲ್ಲದಕ್ಕೂ ಈಗ ಐರನ್ ಬೇಕೇ ಬೇಕು. ಸೊ ಹಂಗಾಗಿ ಕಬ್ಬಿಣದ ಕಡಾಯಿ ತೊಗೊಂಡ್ರೆ ಆಲ್ಮೋಸ್ಟ್ ನಿಮಗೆ ಬೆನಿಫಿಟ್ ಸಿಗುತ್ತೆ ರೀ. ನಾ ಇಲ್ಲಿ ರುಬ್ಬಿರೋ ಅಂಥ ಆ ಒಂದು ಪೇಸ್ಟ್ ಏನು ತೊಗೊಂಬಂದಿದ್ವಲ್ಲ ಅದನ್ನ ಇದಕ್ಕೆ ಹಾಕ್ಕೊಳ್ಳಿಕತ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಹಾಕ್ಕೊಳ್ರಿ, ಎಣ್ಣೆ ಹಸಿ ಇದ್ದ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಆಮ್ಲ ಅಂದ್ರೆ ನೆಲ್ಲಿಕಾಯಿನ ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಸಹಿತ ಇದಕ್ಕೆ ಹಾಕ್ಕೊಳ್ಳಿಕತ್ತೀನಿ. ಇದನ್ನು ಏನು ಮಾಡಬೇಕಪ್ಪ ಇವಾಗ ಅಂತಂತಂದ್ರೆ ಇದು ಅಷ್ಟೇ ಇಂಗ್ರೀಡಿಯೆಂಟ್ಸ, ಇನ್ನೂ ಮುಂದಿದ್ದಾವ ಅಂತ ಯೋಚನೆ ಮಾಡಲಿಕ್ಕೆ. ಹೌದ್ರಿ, ಇನ್ನೂ ಒಂದೆರಡು ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡೀನಿ, ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿರಿ. ಇದಷ್ಟು ಅಂಥೇಳಿ ಸ್ಕಿಪ್ ಮಾಡಿ ಇಲ್ಲಿಗೆ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ನಾನು ಮೊದಲೇ ಹೇಳ್ಬಿಡ್ತೀನಿ, ಆಮೇಲೆ ಅಕ್ಕ ನಿಮ್ಗೆ ಬೆನಿಫಿಟ್ ಸಿಗಲಿಲ್ಲ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಇದು ವಾರದಾಗ ಒಂದು 2 ರಿಂದ 3 ಸರಿ ಹಚ್ಕೊಂಡ್ರೆ ಇದರ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ವಿಸಿಬಲ್ ಆಗಿ ನಿಮಗೆ. ಸೊ ಇದನ್ನು ನಿಂತ್ಕೊಂಡು ಅಲ್ಲೇನೋ ಒಂದು 8 ರಿಂದ 10 ನಿಮಿಷ ಚಲೋತ್ನಂಗೆ ಬೇಯಿಸ್ಕೊಡ್ರಿ. ಇಲ್ಲಿ ನೋಡಿರಿ ಕಾಣಿಸ್ಲಿಕ್ಕೆ ಸಿಮ್ ಉರಿ ಒಳಗೆ ಇಟ್ಕೊಂಡೆ. ಇಲ್ಲಿ ನೋಡಿರಿ, ಇಲ್ಲಿ ಸ್ಪೂನಿಂದ ಅದನ್ನು ಪ್ರೆಸ್ ಮಾಡಿದಾಗ ಅದು ಚಲೋತ್ನಂಗೆ ಮೆಲ್ಟ್ ಆಗ್ಲಿಕ್ಕತ್ತದ, ಅಂದ್ರೆ ಚೆಂದಾಗಿ ಸ್ಮ್ಯಾಶ್ ಆಗ್ಲಿಕ್ಕತ್ತದ. ಆ ಥರ ಆಗ್ಬೇಕ್ರಿ ಅದು. ಇದನ್ನು ನಾವು ಗ್ಯಾಸನ್ನು ಬಂದ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ರೀ ಅಥವಾ ಬಿಸಿ ಇದ್ದಾಗ ನೀವು ಸೋಸ್ಕೊಂಡ್ರೆ ನಡಿತೈತಿ. ಇದನ್ನು ಒಂದು ಕಾಜಿನ ಬೌಲ್ನಾಗ ಸೋಸ್ಕೊಳಿಕತ್ತೀನಿ ನಾನು, ಯಾಕಂದ್ರೆ ಇದು ಬಿಸಿ ಐತ್ರಿ. ಹಾಗಾಗಿ ನಾನು ಜೀವನ ತೊಗೊಂಡೇನಿ ಎಲ್ಲನೂ ಚಲೋತ್ನಾಗ ಅದನ್ನು ನಾನು ಪ್ರೆಸ್ ಮಾಡಿ ಎಲ್ಲನೂ ಆಯಿಲನ್ನು ತೊಗೊಂಡೇನಿ. ಇಲ್ಲಿ ನಾವು ಯೂಸ್ ಮಾಡಿರೋ ಅಂದ್ರೆ ಇಲ್ಲಿ ನಾವು ತೊಗೊಂಡಿರೋಂಥ ಕ್ವಾಂಟಿಟಿ ಆಯಿಲಿಂದ ಅದರ ಮೇಲೆ ನಾ ಇಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಲಿಕ್ಕತ್ತೀನಿ. ಸೊ ನಾ ಇಲ್ಲಿ ಇವೇನವ್ರದ್ದು ಈ ವೈಟಮಿನ್ ಟ್ಯಾಬ್ಲೆಟ್ಸ್ ತೊಗೊಳಿಕತ್ತೀನಿ ರೀ. ಇದು ಎಲ್ಲ ಒಂದು ಆಯುರ್ವೇದಿಕ್ ಅಥವಾ ಮೆಡಿಕಲ್ ಒಳಗೆ ಎಲ್ಲ ಕಡೆ ಸಿಗ್ತೈತಿ. ಈ ಒಂದು ವಿಟಮಿನ್ ಈ ಆಯಿಲ್ನ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಅಂದ್ರೆ ನಮ್ಮ ಹೇರ್ ಫಾಲ್ ಆಗೋದು ಜಲ್ದಿನೇ ನಿಲ್ಲುತ್ತೆ ರೀ ಈ ಸಮ್ಮರ್ನಾಗ. ಆಮೇಲೆ ಇದು ನಮ್ಮ ಸ್ಕಿನ್ಗೂ ಕೂಡ ಭಾಳ ಗ್ಲೋಯಿಂಗ್ ಕೊಡುತ್ತೆ. ನಾನು ಆಲ್ರೆಡಿ ನನ್ನ ಚಾನಲ್ ಒಳಗೆ ಶೇರ್ ಮಾಡೀನಿ ವಿಡಿಯೋ, ಹೋಗಿ ನೋಡಿರಿ. ರೂಪಾಯಿ ಖರ್ಚಿಲ್ದಂಗೆ ನಿಮ್ಮ ಲೈಫ್ ಸ್ಟೈಲನ್ನು ಪೂರ ಚೇಂಜ್ ಮಾಡುತ್ತೆ ರೀ. ನೀವು ನಾನು ಮೊದಲೇ ಹೇಳಿದೆ ನಿಮಗೆ ಒಂಥರ ನಿಧಿ ಇದ್ದಂಗೆ ರೀ ಈ ಒಂದು ಚಾನಲ್ ನಿಮಗೆ. ಸೊ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾ ಇಲ್ಲಿ ಈ ವೈಟಮಿನ್ ಟ್ಯಾಬ್ಲೆಟ್ಸನ್ನ ಅದ್ರದ್ದು ಕಟ್ ಮಾಡ್ಕೊಂಡು ಅದ್ರದ್ದು ಜೆಲ್ ಹಾಕೊಂಡೇನಿ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕ್ಯಾಸ್ಟ್ರ್ ಆಯಿಲ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಎಲ್ಲಿ ಬಾಣಲಿ ಅಂತ ಹೇಳ್ತಾರಲ್ರಿ ಪ್ಯಾಚಿ ಆಗಿರುತ್ತೆ ಅಲ್ಲಿ ಸಹಿತ ಹಚ್ಕೊಂಡ್ರು ಸಹಿತ ಹುಲ್ಲು ಬೆಳೆದಂಗೆ ಬೆಳೀತು ರೀ ಇದೊಂದು ಕೂದಲು. ಅಷ್ಟೊಂದು ಒಳ್ಳೆಯ ಒಂದು ಆಯಿಲ್ ರೀ ಇದು ಕ್ಯಾಸ್ಟ್ರ್ ಆಯಿಲ್. ಅದನ್ನು ಸಹಿತ ನಾನು ಇಲ್ಲಿ 1/4 ಚಮಚ ಹಾಕ್ಕೊಂಡೀನಿ. ಎರಡೂ ಮಿಕ್ಸ್ ಮಾಡ್ಕೊಂಡು ಚಲೋತ್ತಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈ ಎಣ್ಣೆ ಸ್ವಲ್ಪ ಬಿಸಿ ಇದ್ದಾಗಲೇ ಈ ಎರಡೂ ಇಂಗ್ರೀಡಿಯೆಂಟ್ಸ್ನ ಹಾಕಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಅದು ತಿಕ್ನೆಸ್ ಇರೋದ್ರಿಂದ ಮಿಕ್ಸ್ ಆಗೋದಿಲ್ಲ ರೀ. ಇಲ್ಲಾಂದ್ರೆ ಬಿಸಿ ಇದ್ದಾಗನೇ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ರಿ, ಆಮೇಲೆ ಮಿಂಗಲ್ ಆಗುತ್ತೆ ಚಲೋತ್ತಂಗೆ. ಇದನ್ನು ನೀವು ವಾರದಾಗ 1 ರಿಂದ 2 ಸರಿ ಯೂಸ್ ಮಾಡ್ಕೊಳ್ರಿ. ಮರನೇ ದಿನ ಎದ್ದು ಶಾಂಪೂ ಮಾಡಿ ಸಖತ್ತಾಗಿರುತ್ತೆ ರಿಸಲ್ಟ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.